ಈಗ ನಿನ್ನೆ ಶಿವರಾಮೇನೋ ಹಾಸನ ವಿಡಿಯೋ ಪೋಸ್ಟ್ ಮಾಡಿದರೆ ಶಿಕ್ಷೆ SIT ಈಗ SIT ಅವರು ಎಲ್ಲ ಹರಾಜು ಹಾಕಾಯಿತು, ಈಗ ಶಿಕ್ಷೆ ಅಂತೆ. ಪಾಪ ನಿಮ್ಮ SIT ಮಾನ್ ನಾಯಕರುಗಳ ಯಾರು ಇದ್ದೀರಲ್ಲಿ, ನಿಮ್ಮ ಮುಂದಕ್ಕೆ ವಿಡಿಯೋ ಬಿಡೋರು ಇರಲಿ, ಇಲ್ಲಿವರೆಗೆ ಬಿಟ್ಟವರಲ್ಲಪ್ಪ 21ನೇ ತಾರೀಕಿಂದ. ಅವ್ರ ಮೇಲೆ ಏನು ಮಾಡಿದ್ದೀರಾ ಹೇಳ್ರಪ್ಪ ಜನಕ್ಕೆ. FIR ಹಾಕೊಂಡಿದ್ದೀರಿ, 15 ದಿವಸ ಆಯಿತು, ಒಬ್ಬನ್ನು ಅರೆಸ್ಟ್ ಮಾಡಲಿಲ್ಲ. ಹಾಸನದ ಕೋರ್ಟ್ನಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ 4 ಜನ. ಕಾರ್ತಿಕ್ ಗೌಡ್ನಿಂದ ಹಿಡಿದು ಇದೇ ನವೀನ್ ಗೌಡ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ. ಆ ಬೇಲ್ ಅಲ್ಲಿ ಕೊಡೋಕ್ಕೆ ಬರಲ್ಲ. SIT ಇದು ಪ್ರಕರಣ ಕೊಟ್ಟ ಮೇಲೆ ಅದನ್ನು ನಿಮ್ಮ ಸರ್ಕಾರದ PP ಏನೋ ಯಾರು ಅವನ್ನೆಲ್ಲ ಹೇಳಿ ಅಲ್ಲಿಗೆ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ ಎಸ್ ಪಿ ಏನು ಮಾಡ್ತಾವ್ರೆ ಅಲ್ಲದರ ಹೆಣ್ಮಗಳು ಅಂತಿರೋದ್ರಲ್ಲಿ ಏನು ಮಾಡ್ತಾಯಿದ್ದೀರಿ? ಟ್ರಾನ್ಸ್ಫರ್ ಇನ್ನೂ ಯಾಕೆ ಮಾಡಲಿಲ್ಲ ಕೇಸ್ನ SIT ಅವರಿಗೆ? ಇಲ್ಲಿ ಶರವೇಗದಲ್ಲಿ ಮಾಡ್ತಾಯಿದ್ದೀರಲ್ಲಪ್ಪ, ಇಲ್ಲಿ ಯಾಕೆ ಟೇಕ್ ಓವರ್ ಮಾಡಿಲ್ಲ ಇನ್ನೂ ಅಲ್ಲಿಂದ FIR ಆಗಿರೋದನ್ನ? ಇದನ್ನು ಫೇರ್ ತನಿಖೆ ಅಂತೀರಾ? ನಿಜಕ್ಕೂ ಸತ್ಯ ಬರಬೇಕಾ ನಿಮಗೆ ಹೊರಗಡೆ? ಮಾಡಬೇಕಾ? ಏನು ಕುಮಾರಸ್ವಾಮಿ ಮೇಲೆ ಏಕವಚನದಲ್ಲಿ ಅಟ್ಯಾಕ್ ಮಾಡಿದ್ದು ನಮ್ಮ. ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ, ಕೆಲವು ಬಾರಿ ಪಾಪ ಪ್ರೀತಿಯಿಂದ ಅಯ್ಯೋ ನಮ್ಮ ಕುಮಾರಣ್ಣ ಹೇಳೋರೆ ಅಂತಾರೆ. ಇನ್ನೊಂದು ಕಡೆ ಅವನು ಇವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ. ನೋಡಿದ್ದೀನಿ ಯಾವ ಥರ ಬಂದಿದ್ದೀರಿ ನೀವು. ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದು ನೆನ್ನೆ ಒಂದು ರಿಟರ್ನ್ ಸ್ಟಿಚ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇನು ವಿಡಿಯೋ ಹೇಳಿಕೆ ಕೊಟ್ರಿ, ಆಮೇಲೆ 12 ಗಂಟೆಗೆ 1 ಗಂಟೆಗೆ ಮನೆ ಮುಂದೆ ಅಲ್ಲೊಂದು ಹೇಳಿಕೆ ಕೊಟ್ರಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಆ ಟಿವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೆ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುಟ್ಟ ಬೆಕ್ಕು, ಬಾಲ ಸುಟ್ಟ ಬೆಕ್ಕಿನ ಕಥೆ ಆಗೈತಿ. ಕೊಡಿತಾ ಈಗ ನಿಮ್ಮ SITಯಿಂದ ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮಾಡಕ್ಕೆ ನಿಮ್ಮ ಕೈಲಿ? ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ದೀರಿ? ಪಾಪ ಅವನು ಯಾರೋ ಬೇಡ್ತಾನಲ್ಲ, ದೇವೇಗೌಡರ ಕುಟುಂಬನ JDS ಪಕ್ಷವನ್ನು ಸರ್ವನಾಶ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಹೋಗಿದೆ, ಹೆದರಬೇಡ. ಹೇಳಿಕೆ ಕೊಡು ನೀನು ಅಲ್ಲೋಗಿ. ನನಗೇನಾದ್ರು ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತೇಳಿ ಹೇಳಿಕೆ ಕೊಡು, ಬರ್ಸು ಅಂತಾನೆ. ಕುಮಾರಸ್ವಾಮಿ ಕಾರಣ ಅಂತೇಳಿ ಬರ್ಸು ಅಂತ. ಏನು ಪರವಾಗಿಲ್ಲ. ಇಲ್ಲಿ ಇರೋದು ನಿಮ್ಮ ಸೆಕ್ಷನ್ಗಳು ಬೇಲಬಲ್ ಸೆಕ್ಷನ್ ಅಂತ ಹೇಳಿದ್ರೆ ಬಿಡಪ್ಪ ಅವೆಲ್ಲ ಏನು ತೊಂದರೆ ಇಲ್ಲ, ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗಾಗಲೇ ಏನೇನು ಕೊಡಿಸ್ಬೇಕು ಕೊಡಿಸಿದ್ದೀನಿ. ಯಾರು ಹೇಳಿರೋದು? ಇದೇ ನಿಮ್ಮ DK ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.